ಸೆಪ್ಟೆಂಬರ್ 28 ಶ್ರೀರಾಮ ಸಮರ್ಥ. ಅನುಸಂಧಾನದಲ್ಲಿದ್ದರೆ ಅಭಿಮಾನವು ಕ್ಷೀಣವಾಗುತ್ತದೆ. ಯಾರು ಅಭಿಮಾನ ಬಿಟ್ಟು ಗೃಹಸ್ಥಾಶ್ರಮ ನಡೆಸುತ್ತಾರೋ ಅವರೇ ನಿಜವಾದ ಪರಮಾರ್ಥಿಗಳು. ಅಭಿಮಾನ ಬಿಡುವುದರಿಂದ ಗೃಹಸ್ಥಾಶ್ರಮವು ಉತ್ತಮವಾಗುತ್ತದೆ. ನಾನು ಅಂದಂತೆಯೇ ಆಗುತ್ತದೆ ಎಂದು ಯಾವಾಗಲೂ ಅನ್ನಬಾರದು. ಅಭಿಮಾನದ ಆಧಾರದ ಮೇಲೆ ನಿಲ್ಲಿಸಿದ ಕಟ್ಟಡವು ಅಸ್ಥಿರವಾಗಿಯೇ ಇರುತ್ತದೆ. ಅಭಿಮಾನವು ದೇಹದ ಹಾಗೂ ತತ್ಸಂಬಂಧಿ ವಿಷಯಗಳದ್ದು ಆಗಿರುತ್ತದೆ. ಅಭಿಮಾನದ ಮೂಲವನ್ನೇ ತೆಗೆದುಹಾಕಬೇಕು. ಅಂದರೆ ನಾನು ದೇಹದವನೇ ಇರುತ್ತೇನೆಂಬುದನ್ನು ತೆಗೆದುಹಾಕಬೇಕು. ಈ ದೇಹವು ನಮ್ಮದಲ್ಲವೆಂಬುದು ನಮಗೆ ತಿಳಿಯುತ್ತದೆ. ಆದರೆ ಅಖಂಡ ಸಹವಾಸದಿಂದ ಅದರ ಮೇಲೆ ನಮ್ಮ ಪ್ರೇಮವು ಉಂಟಾಗಿರುತ್ತದೆ. ಒಮ್ಮೆ ದೇಹದ ಮೇಲೆ ಪ್ರೇಮ ಉಂಟಾಯಿತೆಂದರೆ ಅಭಿಮಾನ ಬಂದೇ ಬರುತ್ತದೆ. ಅದರ ಹಿಂದಿನಿಂದ ಕ್ರೋಧ, ಲೋಭಗಳು ಬರುತ್ತವೆ. ಅಭಿಮಾನವೆಂದರೆ ನಾನು ಕರ್ತ ಎಂಬ ಭಾವನೆಯು. ಈ ಭಾವನೆಯನ್ನು ಬಿಟ್ಟು ಪ್ರಪಂಚದಲ್ಲಿ ಕೆಲಸ ಮಾಡಿದರೆ ಆಗುವ ಹಾನಿ ಏನು? ನಮ್ಮ ದೇಹದ ಹಾಗೂ ಮನಸ್ಸಿನ ಅತ್ಯಂತ ನಿಕಟ ಸಂಬಂಧವಿರುತ್ತದೆ. ಆದರೆ ದೇಹವು ಯಾವಾಗಲಾದರೂ ಹೋಗುವುದೇ ಇರುವುದರಿಂದ ಅದಕ್ಕೆ ಅಷ್ಟು ಮಹತ್ವ ಇರುವುದಿಲ್ಲ. ಕೇವಲ ಸ್ಥೂಲವಾದ ದೇಹದಿಂದ ಏನೂ ಲಾಭವಿಲ್ಲ. ನಮ್ಮ ಮನಸ್ಸು ಸಮರ್ಥವಾಗಬೇಕು. ನಾನು ಭಗವಂತನವನು ಇರುತ್ತೇನೆ ಎಂದು ಒಮ್ಮೆ ಮನಸ್ಸಿನಿಂದ ತಿಳಿದುಕೊಂಡರೆ ಅಭಿಮಾನರಹಿತರಾಗಲು ಬರುತ್ತದೆ. ಯಾವಾಗಲೂ ಭಗವದ್ ಭಜನೆಯಲ್ಲಿ ಇರುವ ಪ್ರಯತ್ನ ಮಾಡಿರಿ. ಅಂದರೆ ಅಭಿಮಾನವು ಸ್ಪರ್ಶಿಸಲಾರದು. ಅತ್ಯಂತ ಕಳಕಳಿಯಿಂದ ಭಗವಂತನಿಗೆ ಪ್ರಾರ್ಥಿಸಬೇಕು. ಅವನಿಗೆ ಶರಣು ಹೋಗಬೇಕು. ಭಗವಂತನು ಕೃಪೆ ಮಾಡದೆ ಇರಲಾರನು. ನಾವು ನಮ್ಮ ಮರ್ಯಾದೆಯನ್ನು ತಿಳಿದುಕೊಂಡು ನಡೆಯಬೇಕು. ಇಂಥದೊಂದು ಕಾರ್ಯವು ಇದೇ ರೀತಿಯಾಗಿ ಆಗಬೇಕೆಂದು ಎಲ್ಲಿಯವರೆಗೆ ನಮಗೆ ಅನ್ನಿಸುವುದೋ ಅಲ್ಲಿಯವರೆಗೆ ವ್ಯವಹಾರದ ಮಾರ್ಗದಿಂದ ಯಾವ ಪ್ರಯತ್ನವು ಉಚಿತವೋ ನಾವು ಅದನ್ನೇ ಮಾಡಬೇಕು. ಆದರೆ ಪ್ರಯತ್ನ ಮಾಡಿದ ಮೇಲೆ ಅದರ ಫಲವನ್ನು ಭಗವಂತನಿಗೆ ಸಮರ್ಪಿಸಬೇಕು ಹಾಗೂ ಆದದ್ದರಲ್ಲಿಯೇ ಸಮಾಧಾನ ಹೊಂದಬೇಕು. ನಮ್ಮ ಅಂತಃಕರಣವನ್ನು ಯಾವಾಗಲೂ ಶುದ್ಧವಾಗಿಟ್ಟುಕೊಂಡಿರಬೇಕು. ರಾತ್ರಿ ಮಲಗುವಾಗ ನಮ್ಮ ಅಂತಃಕರಣವನ್ನು ಶೋಧಿಸಿ ನೋಡಬೇಕು. ನಾನು ಯಾರದಾದರೂ ದ್ವೇಷ ಮತ್ಸರ ಮಾಡುತ್ತೇನೆಯೇ ಎಂಬುದನ್ನು ಪರಿಶೀಲಿಸಬೇಕು. ಹಾಗೆ ಮಾಡುತ್ತಿದ್ದರೆ ಅದನ್ನು ಆಗ್ರಹಪೂರ್ವಕವಾಗಿ ಮನಸ್ಸಿನಿಂದ ತೆಗೆದುಹಾಕಬೇಕು. ಅದು ಸ್ವಲ್ಪವಾದರೂ ಶೇಷ ಉಳಿದರೆ ನಮ್ಮ ಪರಮಾರ್ಥಕ್ಕೆ ಅಡ್ಡಿ ಬರುತ್ತದೆ. ನಮ್ಮ ಮನಸ್ಸಿನಿಂದ, ನಮ್ಮ ನಿಶ್ಚಯದಿಂದ ನಾವು ಯಾರ ದ್ವೇಷವನ್ನು ಮಾಡುವುದಿಲ್ಲ ಎಂದು ಹೇಳುವಂತಿರಬೇಕು. ನಮ್ಮ ಅಂತಃಕರಣವು ಎಷ್ಟು ಶುದ್ಧ ಹಾಗೂ ಸರಳವಾಗಿರಬೇಕೆಂದರೆ ನಾವು ಯಾರ ದ್ವೇಷ ಮತ್ಸರಗಳನ್ನಂತೂ ಮಾಡಲೇಬಾರದು. ಆದರೆ ಯಾರಾದರೂ ನಮ್ಮ ದ್ವೇಷ ಮಾಡುತ್ತಿರುವರು ಎಂಬ ಕಲ್ಪನೆಯೂ ಕೂಡ ನಮ್ಮ ಮನಸ್ಸಿನಲ್ಲಿ ಬರಬಾರದು. ನಾನು ಭಗವಂತನವನಿರುತ್ತೇನೆ, ಈ ದೇಹದವನು ಇರುವುದಿಲ್ಲ ಎಂಬ ಅಖಂಡ ಅನುಸಂಧಾನವನ್ನಿಟ್ಟುಕೊಂಡರೆ ನಮಗೆ ಭಗವತ್ ಸ್ವರೂಪರಾಗಲು ಏಕೆ ಬರುವುದಿಲ್ಲ? ಯಾರು ಒಳಗೂ ಹೊರಗೂ ಭಗವಂತನಿಂದ ತುಂಬಿಕೊಂಡಿರುತ್ತಾರೋ ಅಥವಾ ಜ್ಞಾನದಿಂದ ತುಂಬಿಕೊಂಡಿರುತ್ತಾರೋ ಅವರೇ ನಿಜವಾದ ಜ್ಞಾನಿಗಳು. ಅರಿವು ಸಂಪೂರ್ಣ ದೇಹವನ್ನು ವ್ಯಾಪಿಸಿರುವಂತೆ ಭಗವಂತನ ಸ್ಮರಣೆಯು ಯಾರ ಮನಸ್ಸನ್ನು ವ್ಯಾಪಿಸಿರುವುದೋ ಅವರೇ ನಿಜವಾದ ಸಾಧಕರು. ಅವರೇ ನಿಜವಾದ ಅನುಸಂಧಾನಿಗಳು. ಅವರೇ ನಿಜವಾದ ಮುಕ್ತರೆಂದು ತಿಳಿಯಬೇಕು. ಅಗ್ನಿಯ ಹತ್ತಿರ ತುಪ್ಪವಿಟ್ಟರೆ ಅದು ಕರಗುತ್ತದೆ.